ಹಾಗೂ ಎಂಎಲ್ಸಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆಯಿತು ಆದರೆ ಬಿಜೆಪಿ ಪಟ್ಟಿ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯಸಭೆ ಹಾಗೂ ಎಂಎಲ್ಸಿ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಯಿತು, ಆದರೆ ಬಿಜೆಪಿಯದ್ದು ಯಾವಾಗ? ಇವತ್ತು ಅಥವಾ ನಾಳೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗೋ ಸಾಧ್ಯತೆ ಇದೆ. ಅಭ್ಯರ್ಥಿಗಳನ್ನ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಲಿದೆ. ರಾಜ್ಯಸಭೆಗೆ 1, ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿದೆ. ನಾಮಪತ್ರ ಸಲ್ಲಿಕೆಗೆ ಸೋಮವಾರವೇ ಕೊನೆ ದಿನ. ಹೀಗಾಗಿ ರಾಜ್ಯಸಭೆಗೆ 1, ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಹೆಸರುಗಳನ್ನ ಫೈನಲ್ ಮಾಡೋ ಸಾಧ್ಯತೆ ಇದೆ. ಈ ನಡುವೆ ನಮಗೆ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಎಚ್.ಡಿ. ದೇವೇಗೌಡ ಅವರು ಮತ್ತೆ ಏನಾದರೂ ಹೋಗ್ತಾರಾ ರಾಜ್ಯಸಭೆಗೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಯಾಕಂದರೆ ನಿಜವಾಗ್ಲೂ ಕೂಡ ದೇವೇಗೌಡರು ಹಿರಿಯ ನಾಯಕರು, ಆ ಒಂದು ಪ್ರಬುದ್ಧತೆ, ಆ ಹಿರಿತನ ಅವರಲ್ಲಿ ಇದೆ. ಹಿಂದೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಅವರು ಇಟ್ಟಿದ್ರು ರಾಜ್ಯಸಭೆಯಲ್ಲಿ. ಈಗಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಬಿಜೆಪಿ? ಇನ್ನು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ? ದೇವೇಗೌಡರ ಆಯ್ಕೆಗೆ ಬಿಜೆಪಿಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಮಿತ್ರ ಪಕ್ಷವಾಗಿರುವಂತಹ ಜೆಡಿಎಸ್ಗೆ ರಾಜ್ಯಸಭೆ ಸ್ಥಾನ ಸಿಗುತ್ತಾ? ದೇವೇಗೌಡರ ಜೊತೆ ಬಿಜೆಪಿಯಲ್ಲಿ ಹಲವಾರು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು, ಸದಾನಂದ ಗೌಡ, ನಿರ್ಮಲ್ ಕುಮಾರ್ ಸುರಾನ ರಾಜ್ಯಸಭೆ ಟಿಕೆಟ್ನ ಲಿಸ್ಟ್ನಲ್ಲಿ ಇದ್ದಾರೆ. ಯಾರಿಗೆ ಮೇಲ್ಮನೆ ಟಿಕೆಟ್ ಕೊಡುತ್ತೆ ಬಿಜೆಪಿ ಹೈಕಮಾಂಡು? ಮೇಲ್ಮನೆ ಟಿಕೆಟ್ ಯಾರಿಗಪ್ಪ ಸಿಗುತ್ತೆ? ಈ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬಿಜೆಪಿ ಹೈಕಮಾಂಡ್ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದೆ, ದೇವೇಗೌಡರಿಗೆ ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ನಿಜ, ಆದರೆ ಕೊಡುತ್ತಾ ಇಲ್ವಾ? ಅಲ್ಲಿ ಇರುವಂಥದ್ದು ಟ್ವಿಸ್ಟು. ಹೀಗಾಗಿ ದೇವೇಗೌಡ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಆ ಹಿರಿತನ ಜೊತೆಗೆ ರಾಜ್ಯದ ವಿಚಾರಗಳನ್ನು ತುಂಬ ಪ್ರಬುದ್ಧರಾಗಿ ಅವರು ಇಡ್ತಾರೆ, ಆ ವಿಚಾರಗಳನ್ನು. ಆದರೆ ಈಗ ಮೈತ್ರಿಯಲ್ಲಿ ಇರೋದ್ರಿಂದಾಗಿ ಬಿಜೆಪಿ ತಮ್ಮ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಬಹುದು. ನೋಡಿ, ನಿರ್ಮಲ್ ಕುಮಾರ್ ಸುರಾನ ಅವರ ಹೆಸರು ಕೂಡ ಇದೆ, ಸದಾನಂದ ಗೌಡ, ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಈ ಮೂವರಲ್ಲಿ ಯಾರಿಗಾದರೂ ಸಿಗುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನೋ ಅನುಮಾನ. ಒಂದು ವೇಳೆ ಈ ಮೂವರಲ್ಲಿ ಒಬ್ರಿಗೇನಾದರೂ ಸಿಕ್ಕಿದ್ದೆ ಆದರೆ ಆಗ ದೇವೇಗೌಡ ಅವರಿಗೆ ಅವಕಾಶ ಕೈ ತಪ್ಪುತ್ತೆ. ಇನ್ನು ಇದರ ಜೊತೆಗೆ ಜೆಡಿಎಸ್ನ ಜೊತೆಗೆ ಮನಸ್ತಾಪ ಕೂಡ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಬೆಳಗಾವಿಯಲ್ಲಿ ಮತ್ತೊಂದು ವಂಚನೆಯ ಆರೋಪ ಕೇಳಿಬರ್ತಾ ಇದೆ.